ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂತಹ ಮರಾಠ ಪುಂಡರಿಗೆ ಪಾಠ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕನ್ನಡಿಗರ ರಣಕಹಳೆಗೆ ಮಹಾರಾಷ್ಟ್ರ ಬೆಚ್ಚಿ ಬೀಳುವಂತಹ ಸ್ಥಿತಿ. ಕಾರಣ ಬೆಳಗಾವಿ ಗಡಿಯನ್ನ ಮಹಾರಾಷ್ಟ್ರ ಸಾರಿಗೆ ಬಸ್ಗಳು ದಾಟೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ಫ್ಯಾಕ್ಟ್ ಮೆಜೆಸ್ಟಿಕ್ನತ್ತ ಕೂಡ ಮಹಾರಾಷ್ಟ್ರದ ಸಾರಿಗೆ ಬಸ್ಗಳು ಸುಳಿದಿಲ್ಲ. ಕನ್ನಡಿಗರ ತಾಕತ್ತು ಏನು ಅಂತ ತೋರಿಸುವಂತಹ ಟೈಮ್ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಸೊ ಅಲ್ಲಿನ ಬಸ್ಗಳಿಗೆ ಕಲ್ಲು ತೂರಾಟ ಆದರೆ ಅನ್ನುವಂತಹ ಆತಂಕದ ಹಿನ್ನೆಲೆಯಲ್ಲಿ ಅವರು ಕೂಡ ಸರಿಯಾಗಿ ಆಪರೇಟ್ ಮಾಡೋದಕ್ಕೆ ಮುಂದಾಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಕಾಶ್, ಮಹಾರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆರಂಭಿಕ ಹಂತದಲ್ಲಿ ಹೇಗಾಗ್ತಾ ಇದೆ? ಈಗಾಗಲೇ ಪ್ರತಿನಿತ್ಯ ಮಹಾರಾಷ್ಟ್ರ ಮತ್ತು ಸೋಲಾಪುರಿಂದ 2 ಬಸ್ಗಳು ಬೆಂಗಳೂರಿನ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ಗೆ ಬರ್ತಾ ಇತ್ತು. ಆದರೆ ಈವರೆಗೂ ಕೂಡ 2 ಬಸ್ಗಳ ಸಂಚಾರ ಆಗಿಲ್ಲ. ಒಂದೊಮ್ಮೆ ಏನಾದರೂ ಕಳಿಸಿದ್ರೆ ಕಲ್ಲೆಸೆಯುವಂಥದ್ದಾಗಲಿ ಅಥವಾ ಬೇರೆ ರೀತಿಯ ಕೃತ್ಯಗಳಿಗೆ ಒಳಗಾದರೆ ಒಂದಿಷ್ಟು ಹಾನಿ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ 2 ಬಸ್ಗಳ ಸಂಚಾರ ಆಗಿಲ್ಲ. ಜೊತೆಗೆ ಈ ಒಂದು KSRTCಯ ನಿಲ್ದಾಣದಲ್ಲಿ ಇದೀಗ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಒಂದೊಮ್ಮೆ ಏನಾದರೂ ಹೋರಾಟಗಾರರು ನೇರವಾಗಿ ಈ ಒಂದು ಬಸ್ ನಿಲ್ದಾಣಕ್ಕೆ ನುಗ್ಗಿ ಒಂದಿಷ್ಟು ಪ್ರತಿಭಟನೆ ಮಾಡುವಂಥದ್ದು ಅಥವಾ ಬಸ್ಗಳನ್ನು ತಡೆಯುವಂಥದ್ದು ಮಾಡಿದ್ರೆ ಒಂದಿಷ್ಟು ಬೇರೆ ರೀತಿಯ ಸ್ವರೂಪಗಳನ್ನು ಪಡಿಬಹುದು ಅನ್ನುವಂತಹ ಕಾರಣಕ್ಕಾಗಿ ಈಗ ಆಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈಗ ಪೊಲೀಸರನ್ನು ಕೂಡ ಭದ್ರತೆಗೆ ಅಂತ ಹೇಳಿ ನಿಯೋಜನೆ ಮಾಡಲಾಗಿದೆ. ಆ ಪೊಲೀಸರು ಪ್ರತಿಯೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಪರಿಶೀಲನೆ ಮಾಡುವಂಥದ್ದು, ಜೊತೆಗೆ ಯಾರಾದರೂ ಹೋರಾಟಗಾರರು ಬಂದರೆ ಅವರನ್ನು ಕೂಡಲೇ ವಶಕ್ಕೆ ಪಡೆಯುವಂಥದ್ದನ್ನು ಕೂಡ ಮಾಡ್ತಾರೆ. ಈಗಾಗಲೇ ಕರ್ನಾಟಕ ಕಾರ್ಮಿಕ ಪರಿಷತ್ನ ಒಂದಿಷ್ಟು ಹೋರಾಟಗಾರರು ಕೂಡ ಬಂದಿದ್ರು, ಅವರನ್ನು ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ನೇರವಾಗಿ ಹೋರಾಟಗಾರರು KSRTC ನೌಕರರ ಸಿಬ್ಬಂದಿಗಳೇನಿದ್ದಾರೆ ಅವರಿಗೆ ಮನವೊಲಿಸ್ತೀವಿ, ಜೊತೆಗೆ ಅವರನ್ನು ಕೂಡ ಬಂದ್ನಲ್ಲಿ ಭಾಗಿಯಾಗುವಂತೆ ಅವರಿಗೆ ಮನವಿ ಮಾಡ್ತೀವಿ ಅಂತ ಹೇಳಿ ಬಂದಿದ್ರು. ಅದಕ್ಕೆ ಪೊಲೀಸರು ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಜೊತೆಗೆ ಈ ಭಾಗದಲ್ಲಿ ಏನಿದೆ ಈಗ KSRTC ಬಸ್ ನಿಲ್ದಾಣದ ಭದ್ರತಾ ವಿಭಾಗದ ಸಿಬ್ಬಂದಿಗಳು ಇವರು ಕೂಡ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಈಗ ಭದ್ರತೆಯನ್ನು ಪರಿಶೀಲನೆ ಮಾಡಲಾಗುತ್ತೆ. ಜೊತೆಗೆ ಎಂದಿನಂತೆ KSRTC ಬಸ್ಗಳು ನಿಧಾನಕ್ಕೆ ಮೂವಿಂಗ್ ಆಗ್ತಾ ಇದೆ. ಆದರೆ ಪ್ರಯಾಣಿಕರ ಸಂಖ್ಯೆ ಬಹುತೇಕ ಕಡಿಮೆ ಇದೆ. ಬಂದ್ನಲ್ಲಿ ಬಸ್ಗಳು ಸಿಗುತ್ತೋ ಇಲ್ವೋ, ಜೊತೆಗೆ ನಮಗೇನಾದರೂ ತೊಂದರೆಗಳು ಆಗ್ಬೋದೇನೋ ಅನ್ನುವಂತಹ ಆತಂಕ ಪ್ರಯಾಣಿಕರಲ್ಲಿತ್ತು. ಸೊ ಹಾಗಾಗಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರ ಮಾಡಲಿಕ್ಕೆ ಮನಸ್ಸು ಮಾಡಿಲ್ಲ. ಬಹುತೇಕ ಬಸ್ಸುಗಳ ಸಂಚಾರ ಒಂದಿಷ್ಟು ಭಾಗಗಳಿಗೆ ಇದ್ದರೂ ಕೂಡ ಪ್ರಯಾಣಿಕರಿಲ್ಲದೆ ಒಂದು ರೀತಿಯಲ್ಲಿ ಸಿಬ್ಬಂದಿಗಳು ಕೂಡ ಕೈ ಬೀಸಿ ಕರೆಯುವಂತಹ ಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಸಂಚಾರ ಮಾಡುವಂತಹ ಬಸ್ಸುಗಳು ಖಾಲಿಯಾಗಿದ್ದಾವೆ. ಸಮಯ ಕಳೀತಾ ಇದ್ದ ಹಾಗೆ ಮತ್ತೆ ಪ್ರಯಾಣಿಕರು ಸೇರ್ತಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಆದರೆ ಸದ್ಯಕ್ಕೆ ಮಾತ್ರ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಇಲ್ಲ, ಖಾಲಿ ಹೊಡಿತಾ ಇದೆ. ಹೋರಾಟಗಾರರು ಅಥವಾ ಸಂಘಟನೆಯವರು ಯಾರಾದರೂ ಬಂದರೆ ಕೂಡಲೇ ಅವರನ್ನು ನಿಲ್ದಾಣದ ಹೊರಭಾಗದಲ್ಲಿಯೇ ತಡೆದು ಅವರನ್ನು ಮನವೊಲಿಸಿ ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ರೈಟ್, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.